ಬೆಳವಣಿಗೆ ಆಗಿದೆ. ಈಗಲೂ ಕೂಡ ಇನ್ನೂ ಒಂದಷ್ಟು ಇದೇ ರೀತಿಯಾದಂತಹ ಘಟನೆಗಳು ಆಗ್ತದೆ. ಬಟ್ ಅವ್ರಿಗೆ ಏನ್ ಸಂದೇಶವನ್ನು ಕೊಡ್ತಿದೆ ಇದೆಲ್ಲ ಆದ್ಮೇಲೂ ಕೂಡ? ಫಸ್ಟ್ ನೀವು ಲೈಫ್ ಏನಾದ್ರು ಒಂದು ಸರಿ ಮಾಡಿ ಕೆಲಸ ನೋಡಿ ಬಿಸಿಯಾಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ದಿ ಐಡಿಯಲ್ ಬ್ರೈನ್ ದಟ್ ಡಸ್ ಆಲ್ ದಿ ಐಡಿಯಲ್ ಬ್ರೈನ್ ಇಸ್ ಲೆವೆಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲಿಷ್ ಆಗಿದೆ. ಹಾಗೆ ನಾವು ಸುಮ್ಮನೆ ಮನೆಗೆ ಕೂತಿರುವಾಗ ಅಥವಾ ಏನು ಕೆಲಸ ಇಲ್ಲ ಇದೇ ಇರುವಾಗ ಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತು. ಈಗ ಈ ಎಲ್ಲ ಬೆಳವಣಿಗೆ ನೋಡಿ ಆ ಕುಟುಂಬದವರು ಕೂಡ ಒಂದಷ್ಟು ಖುಷಿ ಪಡೋದು. ರೇಣುಕಾ ಸ್ವಾಮಿ ಅವರ ಬಗ್ಗೆ ಎಸ್ಪೆಷಲಿ ಅವರ ಹೆಂಡತಿ ಈಗ ಮೇಡಮ್, ನಿನ್ನೆ ಒಂದು ನಿಮ್ಮ ಆಡಿಯೋ ಅನ್ನೋದು ಅದು ಏನ್ ಕ್ಲಾರಿಟಿ ಆಕ್ಚುಲಿ ಅವಾಗಿಂದು ಅಂದ್ರೆ ಈಗ ಅವತ್ತು ದರ್ಶನ್ ಅವರ ವಿಚಾರವಾಗಿ ಮಾತಾಡ್ತೀರಿ, ಸ್ತ್ರೀಯರ ವಿಚಾರವಾಗಿ ಮಾತಾಡಿದ್ರಿ. ಆಕ್ಚುಲಿ ನಾನು ಏನ್ ಹೇಳಿದೆ ಅಂದ್ರೆ ಒಂದ್ ಕಡೆ ನನಗೆ ದರ್ಶನ ಪರಿಚಯ ಅವರು ಒಂದು ಲೈಟ್ ಬಾಯ್ ಆಗಿ ತುಂಬಾ ಚೆನ್ನಾಗಿ ಬೆಳೆದ್ರು ನನ್ನ ಇಂಡಸ್ಟ್ರಿನಲ್ಲಿ, ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು. ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು. ಯಾಕಂದ್ರೆ ಏನು ಇಲ್ಲದೆ ಬಂದು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದರೆ ನನಗೆ ಖುಷಿ ಆಗುತ್ತೆ. ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ದಿದ್ರೆ ಇನ್ನೂ ಅಷ್ಟು ಚೆನ್ನಾಗಿರ್ಬೋದಾಗಿತ್ತು. ಆದರೆ ಅವ್ರ ಜೀವನ ಹಾಳು ಮಾಡಿಕೊಂಡಾಗ ಅಲ್ಲಿ ನನಗೆ ವಿಚಾರ ಆಯಿತು ಅಷ್ಟೇ. ಬಟ್ ಒಂದು ಸಮಾಜದಲ್ಲಿ ಇದೀವಿ ನಾವು, ಕಾನೂನು ಅಂದರೆ ನಾವೆಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಆ್ಯಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿನಲ್ಲಿ ನಮ್ಮ ಎಲ್ಲರೂ ಹೋಗ್ಬೋದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಜಡ್ಜ್ಮೆಂಟ್ ಆ್ಯಂಡ್ ಐ ಥ್ಯಾಂಕ್ ಯು ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್. ಮತ್ತೆ ಇಂಡಸ್ಟ್ರಿ ಒಂದು ದೊಡ್ಡ ಲಾಸು, ಫಿಲಮ್ಗಳು ಬರೋದು, ಚರ್ಚೆಗಳು, ಲೆಕ್ಕಾಚಾರಗಳು ಆಯ್ತಲ್ಲ. ವಿ ಡೋಂಟ್ ಸೂ ಫ್ರಮ್ ಸೋ ಅಂತ ಏನು ಕಲ್ತಿದ್ದೀವಿ ನಾವು. ದೊಡ್ಡ ಹೀರೋ, ದೊಡ್ಡ ಬಜೆಟ್ ಏನು ಬೇಕಾಗಲ್ಲ. ಕಥೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ. ದಟ್ಸ್ ವಾಟ್ ಐ ಥಿಂಕ್. ಇದನ್ನ ತುಂಬಾ ಸಾರಿ ಹೇಳ್ತೀವಲ್ಲ ಮೇಡಮ್, ಸ್ಟಾರ್ಗಳ ಸಿನಿಮಾಗಳು ಬಂದ್ರೆ ಮಾತ್ರ ಜನ ಥಿಯೇಟರ್ಗೆ ಬರುವಂತದ್ದು. ಅದನ್ನ ನೀವು ಹೇಗೆ ಬಿಲೀವ್ ಮಾಡ್ತೀರಿ ಅಲ್ವಾ? ಬಿಕಾಸ್ ಸೂ ಫ್ರಮ್ ಸೋ ನೋಡಿ ಅದ್ರಲ್ಲಿ ಎಲ್ಲ ಹೊಸಬ್ರು. JP ತುಮರ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಆ್ಯಂಡ್ ರಾಜ್ವಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ನಾವು ಎಷ್ಟೋ ಕಲಿಬಹುದು. ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ, ದೊಡ್ಡ ಹೀರೋಸು ಬೇಕಾಗಿಲ್ಲ. ಕತೆ ಚೆನ್ನಾಗಿದ್ರೆ ಜನ ಸಿನಿಮಾ ನೋಡ್ತಾರೆ. ಮೇಡಮ್, ಇನ್ನೊಂದಿಲ್ಲ, ಈ ಡೆವಿಲ್ ಸಿನಿಮಾ ಕೂಡ ಈಗ ಬಿಗ್ ಬಜೆಟ್ ಸಿನಿಮಾ, ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ. ಒಬ್ಬ ನಟ ಈಗ ಜೈಲ್ಗೆ ಹೋಗಿರುತ್ತೆ, ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ. ಸಿನಿಮಾಗೆ ಇದರಿಂದ